ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಹೀರೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಹೆಸರು ಬೇಳೆ ಹೀರೆಕಾಯಿ ಎರಡೂ ಜೊತೆಗೆ ಸೇರಿಸಿ ಹೀರೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ರೈಸ್ಗಂತೂ ತುಂಬಾ ಚೆನ್ನಾಗಿರ್ತದೆ. ರೈಸ್ಗೂ ಮುದ್ದೆಗೆ ತುಂಬಾ ಚೆನ್ನಾಗಿರ್ತದೆ. ಸಿಂಪಲ್ ಸಾಂಬಾರು, ಬರೀ ಹೀರೆಕಾಯಿ, ಹೆಸರು ಬೇಳೆ, ಸ್ವಲ್ಪ ಇನ್ನೊಂದು ಒಗ್ಗರಣೆ ಐಟಮ್ ಅಷ್ಟೇ. ಸಿಂಪಲಾಗಿ ಮಾಡ್ಕೊಬೋದು. ಏನು ಟೊಮೊಟೊ ಇಲ್ಲ, ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಈ ಮನೇಲಿ ಏನೂ ಇಲ್ಲ ಏನಪ್ಪ ಮಾಡೋದು ಅಂತ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಒಂದು ಹೀರೆಕಾಯಿ, ಹೆಸರು ಬೇಳೆ ಇದ್ದರೆ ಸಾಕು. ಸಿಂಪಲಾಗಿ ಅಷ್ಟು ರುಚಿಯಾಗಿ ಒಂದು ಸಾಂಬಾರು ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ನಾನು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಒಂದು 5-6 ಹಸಿಮೆಣಸಿಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ, ಇಷ್ಟೇ ಹೀರೆಕಾಯಿ. ಇನ್ನೇನೂ ಇಲ್ಲ ಈ ಸಾಂಬಾರಿಗೆ. ಹೀರೆಕಾಯಿ ಕಟ್ ಮಾಡಿ ಹಾಕ್ತೀನಿ, ಒಗ್ಗರಣೆ ಮಾಡ್ತೀನಿ, ಇಷ್ಟೇ ಸಾಂಬಾರು. ಒಂದು ಟೊಮೊಟೊ ಇಲ್ಲ, ಈರುಳ್ಳಿ ಇಲ್ಲ, ಎಂಥದ್ದು ಇಲ್ಲ. ಒಗ್ಗರಣೆ ಮಾಡಿದ್ರೆ ಸಾಕು. ಈ ಹೀರೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನ, ಇದ್ರೊಳಗಡೆ ಹಾಕ್ತೀನಿ, ಒಂದು ವಿಸಲ್ ಕೂಗಿಸ್ತೀನಿ, ಒಗ್ಗರಣೆ ಮಾಡ್ತೀನಿ. ಸಿಂಪಲಾಗಿ ಮಾಡ್ಕೊಬೋದು. ಯಾಕೆ ಮನೇಲಿ ಏನಾರು ಸಾಮಾನಿಲ್ಲ ಅಂದಾಗ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರ್ತದೆ. ರೈಸ್ಗಂತೂ ತುಂಬಾ ಚೆನ್ನಾಗಿರ್ತದೆ. ಮುದ್ದೆಗೆ ರೈಸ್ಗಂತೂ ಸೂಪರಾಗಿರ್ತದೆ. ನೋಡಿ, ಒಂದು ವಿಸಲ್ ಕೂಗಿಸ್ತೀನಿ. ಒಂದು ವಿಸಲ್ ಆಯಿತು. ನೋಡಿ, ಒಗ್ಗರಣೆಗೆ ಆವಾಗಲೇ ಒಗ್ಗರಣೆದು ವೀಡಿಯೋ ಮಿಸ್ ಆಗಿದೆ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಅಷ್ಟೇ ನಾನು ಹಾಕಿರೋದು. ಅಷ್ಟು ಹಾಕಿ ನಾನು ಬೆಂದಿರೋದನ್ನ ಹೀರೆಕಾಯಿ, ಹೆಸರುಬೇಳೆ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇಷ್ಟೇ ನಾನು ಮಾಡ್ತಾಯಿರೋದು, ಬೇರೆ ಏನೂ ಮಾಡಿಲ್ಲ ಈ ಸಾಂಬಾರಿಗೆ. ಅಷ್ಟು ರುಚಿಯಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಸಾಂಬಾರು. ಮತ್ತು ಇನ್ನೊಂದು ಮಾತು, ಯಾರಾದರೂ ಮೋನೋಗೆ ಅಪ್ಲೈ ಮಾಡೋರು ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಕಾಪಿರೈಟ್ ಬಂದಿದೆಯಾ, ಇಲ್ಲಾಂದರೆ ಚಾನಲ್ಗೆ ಏನಾದರೂ ರೀಯೂಸ್ ಕಂಟೆಂಟ್ ಬಂದೈತಾ, ಪ್ರತಿಯೊಂದು ನನ್ನ ಮಗಳು ಚೆಕ್ ಮಾಡಿ ನಿಮಗೆ ಯಾವ ಥರ ನೀವು ಮಾಡ್ಕೋಬೇಕು ಚಾನಲ್ನ ಅಂತ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಾಳೆ. ನಿಮ್ಗೇನಾರು ಆಸಕ್ತಿ ಇತ್ತು ಅಂದರೆ ನಮ್ಮ ನಂಬರ್ ಬಂದ್ಬಿಟ್ಟು ನಮ್ಮ ಚಾನಲ್ನಲ್ಲೇ ಇದೆ. ಆ ನಂಬರ್ಗೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತು ಅಂದರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿರಬೇಕು. ನಾವಂತೂ ವಾಚ್ ಅವರು ಮಾಡಿಕೊಡೋದಿಲ್ಲ. ಮೋನೋಗೆ ಅಪ್ಲೈ ಮಾಡಿಕೊಡ್ತೀವಿ. ಬೇಕಿದ್ರೆ ನಿಮಗೇನಾದ್ರು ಗೊತ್ತಿಲ್ಲ ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಬೇರೆ ಏನಾದರೂ ಚಾನಲ್ ಪ್ರಾಬ್ಲಮ್ ಇದ್ದು ನಮಗೆ ಗೊತ್ತಾಗಿಲ್ಲ ಅಂದರೂ ಸುಧಾ ನನ್ನ ಮಗಳು ಹೇಳ್ಕೊಡ್ತಾಳೆ. ಅಂಥವರು ಸುಧಾ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು. ಡೈರೆಕ್ಟ್ ಕಾಲ್ ಮಾಡಬೇಡಿ, ಮೆಸೇಜ್ ಹಾಕಿ ಸಾಕು. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.